ನಾವು ರೈತರು, ಕಾರ್ಮಿಕರು, ನೊಂದವರ ಪರ. ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್ ಮೊಹಮ್ಮದ್ ಅಲಿ ಬಾಳ್ಕರ್ ಸಾರಥ್ಯದಲ್ಲಿ. ಬನ್ನಿ, ಕೈ ಜೋಡಿಸಿ. ಜೈ ಜವಾನ್, ಜೈ ಕಿಸಾನ್. ಸಂಘ ಹಸಿರು ಸೇನೆ ಅದರ ಜೊತೆಗೆ ನಮ್ಮ ಹುಕ್ಕೇರಿ ರಾಮಚಂದ್ರ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ರಾಮಚಂದ್ರ ಜೋಶಿ ರೈತ ಹಿತರಕ್ಷಣಾ ವೇದಿಕೆ ಮತ್ತು ಆಮೇಲೆ ಕಬ್ಬು ಬೆಳೆಗಾರರ ಸಂಘದಿಂದ ಇವತ್ತು 3,500 ರೂಪಾಯಿ ಕಬ್ಬಿಗೆ ಬೆಲೆ ಘೋಷಣೆ ಮಾಡ್ರಿ ಸರ್ಕಾರ. ತಾವು ಇದನ್ನು ಮುತುವರ್ಜಿ ವಹಿಸ್ರಿ. ಜಿಲ್ಲಾಧಿಕಾರಿಗಳು ಆಮೇಲೆ ಇಲ್ಲಿರ್ತಕ್ಕಂಥ MLAಗಳು ಯಾರ್ಯಾರು ಸಕ್ಕರೆ ಕಾರ್ಖಾನೆ ಯಾರು ಒಡೆತನಗಳು ಅದಾವ, ಆಮೇಲೆ ಕೋಆಪರೇಟಿವ್ ಸಕ್ಕರೆ ಕಾರ್ಖಾನೆಗಳು ಎಲ್ಲ ಅಧ್ಯಕ್ಷಗಳಿಗೆ ಮತ್ತು ಅಲ್ಲಿ ನಿರ್ದೇಶಕರಿಗೆ ಹೋಗಿ ಒಂದು ಪತ್ರ ಕೊಟ್ಟು ತಾವು ಹಣ ಇವತ್ತು 3,500 ಇವತ್ತು ಘೋಷಣೆ ಮಾಡ್ರಿ, ಕಟಾವು ಮಾಡ್ರಿ. ಇಲ್ಲಾಂದ್ರೆ ಎಲ್ಲಿವರೆಗೆ ಇದು ರೈತ ಸಂಘಟನೆ ಮತ್ತು ಸರ್ಕಾರ ಕೊಟ್ಕೊಂಡ ರೇಟ್ ನಿರ್ಣಯ ಮಾಡೋಂಗಿಲ್ಲ ಅಲ್ಲಿವರೆಗೆ ನೀವು ಸಕ್ಕರೆ ಕಾರ್ಖಾನೆಗಳನ್ನು ಬಂದ್ ಇಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕೆಲವೊಂದು ಸಕ್ಕರೆ ಕಾರ್ಖಾನೆಗಳ ಅದರೊಳಗಡೆ ನಾವು ಕಡಿತೀವಿ, ನಮಗೆ ಮ್ಯಾಳ ಬಂದಾವ ಅಂತ ಹೇಳಿ ಕಾರ್ಖಾನೆಗಳಿಗೆ ಕಬ್ಬು ಕಟಾವು ಒಂದು ಕಡೆ ಆರ್ಡರ್ ಕೊಟ್ಟ ನಂತರ ಇದು ಗೊತ್ತಾದ ತಕ್ಷಣ ರಾಜ್ಯ ರೈತ ಸಂಘ ಚನ್ನಪ್ಪ ಪೂಜಾರಿ ಅವರು, ಈ ಕಡೆ ರಾಮಚಂದ್ರ ಜೋಶಿ ಅವರು, ನಮ್ಮ ತಾಲೂಕಾ ಅಧ್ಯಕ್ಷರಾದಂಥ ವಂಟಮೂರಿ ಅವರು ಇವರೆಲ್ಲ ಸೇರ್ಕೊಂಡು ಇವತ್ತು ಆ ಸಕ್ಕರೆ ಕಾರ್ಖಾನೆಗಳನ್ನ ಬಂದ್ ಮಾಡ್ಬೇಕಂತ ಹೇಳಿ ಈಗ ಆಲ್ರೆಡಿ ಚನ್ನಪ್ಪ ಪೂಜಾರಿ ಅವರು ಅಲ್ಲಿ ಗುರ್ಲಾಪುರ ಕ್ರಾಸ್ದೊಳಗೆ ಸುಮಾರು 30-40 ಸಾವಿರ ಜನರು ಇಟ್ಕೊಂಡು ಒಂದು 4-5 ದಿವಸ ಇವತ್ತು ಅವ್ರು ರಾತ್ರಿ ಹೋರಾಟ ಮಾಡಾಕ್ತಾರೆ. ಕಬ್ಬಿನ ಬೆಲೆ ಕೊಡ್ರಿ ಅಂತೇಳಿ ಅದರ ಮಧ್ಯದೊಳಗನೆ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಜೊತೆಗೆ ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು. ಅದು ಆಗಲಿಲ್ಲ. ಆ ಪ್ರಯತ್ನ ವಿಫಲ ಆಗಿದೆ. ಇವತ್ತು ಅವ್ರು ಕೆಲವನ್ನ 2,300 ತಗೋರಿ, 200 ತಗೋರಿ ಈ ರೀತಿ ಅದಾವ. ನಮ್ಮ ನಿರ್ಣಯ ಏನಾಗಿದೆ, 3,500 ಯಾವುದೇ ಸ್ಥಿತಿ ಒಳಗೆ ಕೊಡಬೇಕು, ಕಟಾವು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ಒಂದೇನು ನಾವು ಗಟ್ಟಿತನ ಇಡ್ತೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ರೈತರು ಇವತ್ತು ಅಲ್ಲಿಂದ ಕೆಟ್ಟ ಮಳೆ ಒಳಗೆ ಬಿಸಿಲೊಳಗೆ ಇವತ್ತು ಕೂತಿದ್ದಾರೆ. ಅದಕ್ಕೆ ಪೂರಕವಾಗಿ ನಿನ್ನೆ ಹುಕ್ಕೇರಿ ತಾಲೂಕಿನ ವಿವಿಧ ಸಂಘಟನೆಗಳೆಲ್ಲ ಸೇರ್ಕೊಂಡು ನಿರ್ಧಾರ ಮಾಡಿದೆ. ಅವ್ರಿಗೆ ಬೆಂಬಲವಾಗಿ ಇವತ್ತು ಹುಕ್ಕೇರಿ ಒಳಗೆ ನಾಳೆ ಮಂಗಳವಾರ ದಿವಸ ಬೆಳಗ್ಗೆ 10 ಗಂಟೆಗೆ ಅಡವಿ ಸಿದ್ದೇಶ್ವರ ಮಠಕ್ಕೆ ತಾವೆಲ್ಲ ಹುಕ್ಕೇರಿ ತಾಲೂಕಿನ ಎಲ್ಲ ನಮ್ಮ ರೈತ ಬಾಂಧವರು ಕಬ್ಬು ಬೆಳೀತಕ್ಕಂಥ ಕಬ್ಬು ಬೆಳೆಗಾರ ಎಲ್ಲರೂ ಕೂತ್ಕೊಂಡು ಅಡವಿ ಸಿದ್ದೇಶ್ವರ ಮಠಕ್ಕೆ ಬಂದ ನಮ್ಮ ಈ ಕೋರ್ಟ್ ಸರ್ಕಲ್ದೊಳಗೆ ಅಲ್ಲಿ ಧರಣಿ ಕಾರ್ಯಕ್ರಮವನ್ನು ಬೆಂಬಲಾರ್ಥವಾಗಿ ಮಾಡಬೇಕು. ಮತ್ತು ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಕೊಡತ್ತೀವಿ. ಇಲ್ಲೆಲ್ಲ MLAಗಳು, ಈ ನಮ್ಮ ಭಾಗದ 18 ಮಂದಿ ಶಾಸಕರು, ಇವತ್ತು 4 ಮಂದಿ MLCಗಳು, ಅದ್ರ ಜೊತೆಗೆ MP ಗಳು 3 ಮಂದಿ MP ಗಳು ಅದಾರ. ಅದ್ರಾಗ ಇವತ್ತು ಮುಂಜಾನೆ ಒಬ್ಬರು MP ಮೊನ್ನೆ ಜಗದೀಶ್ ಶೆಟ್ಟರ್ ಇದ್ರ ಜೊತೆಗೂ ಮಾತಾಡಿದೆ. ತಾವೆಲ್ಲ ಇದ್ದಾಗ SIP ಅಂತ ಹೇಳಿ ರಾಜ್ಯ ಸರ್ಕಾರದೊಳಗೆ ಮಾಡಿದ್ರಿ, ಅನೇಕ ಬಾರಿ ಮೀಟಿಂಗ್ ಕರೆದಿದ್ರಿ. ತಾವೆಲ್ಲ ಇದ್ರ ಸರಿಯಾದಂಥ ಮೀಟಿಂಗ್ ಆಗ್ಲಾರ್ಕೆ ಇವತ್ತು ಅಂದ್ರೆ ತಮ್ಮದು ಜವಾಬ್ದಾರಿ ಅದು. ಇವತ್ತು ತಾವು ಮುತುವರ್ಜಿ ವಹಿಸ್ರಿ. ಇವತ್ತು ನೀವು ಸತೀಶ್ ಜಾರಕಿಹೊಳಿ ಅವರು ಮತ್ತು ನೀವೆಲ್ಲ 3 ಮಂದಿ MPಗಳು ಅವ್ರನ್ನೆಲ್ಲ ಪ್ರಮುಖರು ಮಂತ್ರಿಗಳನ್ನು ಕರೆದ MLAಗಳನ್ನು ಕರೆದ ನಿರ್ಣಯ ಮಾಡ್ರಿ. ಯಾವುದೇ ಸ್ಥಿತಿಯೊಳಗೆ ರೈತರು ವಿಕೋಪಕ್ಕೆ ಹೋಗೋಕ್ಕಿಂತ ಮುಂಚೆ ಇವತ್ತು ತಾವು ದಯಮಾಡಿ ಇದನ್ನು ಈ ಕಬ್ಬಿನ ಬಿಲ್ಲಿನ ಬಗ್ಗೆ ಇತ್ಯರ್ಥ ಮಾಡ್ರಿ, ಇದನ್ನು ತಿಳಿಗೊಳಿಸ್ರಿ ಅಂತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ನಮ್ಮ ಭಾಗದ ರೈತರಿಗೆ ಇವತ್ತು ನಾಳೆ ಮಂಗಳವಾರ ದಿವಸ 10 ಗಂಟೆಗೆ ಅಡವಿ ಸಿದ್ದೇಶ್ವರ ಮಠಕ್ಕೆ ಬರಬೇಕು. ತಮ್ಮ ಟ್ರ್ಯಾಕ್ಟರ್ಗಳ ಮುಖಾಂತರ, ತಮ್ಮ ವಾಹನಗಳ ಮುಖಾಂತರ ತಮ್ಮದು ಏನೈತೆ ಅದನ್ನು ನಾವು ರೊಟ್ಟಿ ಬುತ್ತಿ ಕಟ್ಕೊಂಡ ಇವತ್ತು ಬರಬೇಕು. ಆಮೇಲೆ ಜೋಶಿ ವಕೀಲರು ಕೂಡ ಹೇಳಿದಾರೆ, ಇಲ್ಲ ನಮಗೆ ಏನಾರ ಅನ್ನೋದು ವ್ಯವಸ್ಥೆ ಮಾಡೋಣ, ತಾವೆಲ್ಲ ದಯಮಾಡಿ ಬರ್ರಿ ಅಂತೇಳಿ ಯಾವ ರೀತಿ ಅದನ್ನು ತಿರುವು ತಗೋತಂದ್ರೆ ಮುಂದೆ ಆ ದಿವಸ ಕಾದು ನೋಡ್ಬೇಕಾಗೈತಿ. ಇವತ್ತು ಮಾತ್ರ ಕರೆ ಕೊಟ್ಟಿದ್ದೀವಿ, ತಾವು ಬಂದು ಎಲ್ಲರೂ ದಯಮಾಡಿ ಸಹಕಾರ ಮಾಡಬೇಕು. ಅದಕ್ಕೆ ಮಾಧ್ಯಮದ ಮಿತ್ರಗಳು ಕೂಡ ನನ್ನ ವಿನಂತಿ, ತಮ್ಮ ವಾಹಿನಿ ಮುಖಾಂತರ ನಮ್ಮ ಜನರಿಗೆ ಬರಕ್ಕೆ ತಾವು ಮಾಡ್ತೀರಿ ಅಂತೇಳಿ ತಮ್ಮ ವಿನಂತಿಯನ್ನು ಮಾಡ್ಕೊಂಡು ನಾನು ಹೇಳೋಣ. ಜೈ ಜೈ ಕರ್ನಾಟಕ.